ಸುರ್ಜೇವಾಲ ಅವರು ಮತ್ತೆ ನಾಳೆಯಿಂದ 63 ಜನ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಬರ್ತಾ ಇದ್ದಾರೆ. ಏನ್ ಸರ್, ಏನ್ ಸಂದೇಶ ಸರ್ ಇದು? ಗೊತ್ತಿಲ್ಲ. ಅವರು ಡಿಸಿಎಂ ಅನುದಾನ ಕೊಡೋದು, ಬಟ್ ಆದ್ರೆ ಸುರ್ಜೇವಾಲ ಅವ್ರು ಬಂದು ಇಲ್ಲಿ ಅಹವಾಲು ಸ್ವೀಕಾರ ಮಾಡ್ತಾರೆ. ನೋಡಿ, ಪಾರ್ಟಿ ಫಂಕ್ಷನರೀಸ್ ಅವ್ರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅಂತ ಯಾಕೆ ಮಾಡ್ತಾರೆ? ನಮ್ಮ ಪಕ್ಷದಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿಯೂ ಕೂಡ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷಗಳೆಲ್ಲ, ಅದರಲ್ಲಿ ಒಬ್ಬೊಬ್ಬರನ್ನ ರಾಜ್ಯದ ಉಸ್ತುವಾರಿ, ಪಕ್ಷದ ಯೋಗಕ್ಷೇಮ ಹೇಗಿರಬೇಕು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಪಕ್ಷದ ಕಾರ್ಯಕ್ರಮ ಹೇಗಿರಬೇಕು, ಯೋಜನೆಗಳು ಹೇಗಿರಬೇಕು, ಅದನ್ನು ಅನುಷ್ಠಾನ ಮಾಡಿ. ಈಗ ನನಗೆ ಮ್ಯಾನಿಫೆಸ್ಟೋ ಜವಾಬ್ದಾರಿ ಕೊಟ್ಟಿದ್ರು. ಈಗ ಮ್ಯಾನಿಫೆಸ್ಟೋ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ಯಾರು ನೋಡಬೇಕು? ಪಕ್ಷದ ಯಾರು ನಮ್ಮ ಮುಖಂಡರು ಇರ್ತಾರೆ ಅವರೇ ನೋಡಬೇಕು. ಸೊ ಹಾಗಾಗಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರೋದ್ರಿಂದ ಅದನ್ನೆಲ್ಲ ನೋಡೋದಕ್ಕೆ ಬರ್ತಾ ಇರ್ತಾರೆ, ಅವಾಗವಾಗೆ ಬರ್ತಾರೆ. ಈಗ ಶಾಸಕರು ಅವರ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರದಲ್ಲಿ, ಯೋಜನೆಗಳನ್ನು ಅನುಷ್ಠಾನ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ. ಬಾಕಿ ಉಳಿದಿರೋ ನಿಗಮ ಮಂಡಳಿಗೆ ಸದಸ್ಯರ ನೇಮಕಕ್ಕೆ ನಿಮ್ಮನ್ನು ಕಮಿಟಿ ಇದು ಮಾಡಿ ಸರ್. ತಾವು ಶಿಫಾರಸಿಗೆ ತಾವು ಮಾಡಿರೋ ಶಿಫಾರಸಿಗೂ ಮನ್ನಣೆ ಕೊಟ್ಟಿಲ್ವಲ್ಲ ಸರ್? ಇಲ್ಲ, ಈಗ ಚರ್ಚೆ ನಡೀತಾ ಇದೆ. ಈಗಾಗಲೇ ನನಗೆ ನಮ್ಮದು ಒಂದು 11 ಜನ ಸಮಿತಿ ಮಾಡಿಕೊಟ್ಟಿದ್ರು. ಆ 11 ಜನ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ 224 ಕ್ಷೇತ್ರಕ್ಕೂ ಕೂಡ ನಾವು ರೆಕಮೆಂಡೇಶನ್ಸ್ ಮಾಡಿ ಕೊಟ್ಟಿದ್ದೇವೆ. ಅದನ್ನ ಅನುಷ್ಠಾನ ಮಾಡಬೇಕು. ಈಗೇನೋ ಚರ್ಚೆ ನಡೀತಾ ಇದೆ ಅಂತ ಆಗ್ಲಿ, ಅದು ಕೊಡ್ತಾರೆ. ಈಗ 2.5 ವರ್ಷ ಇದೆಯಲ್ಲ. ನೀವು ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡಿದ್ರೆ ದಲಿತ ಸಮಾವೇಶಕ್ಕೆ ಏನಾದ್ರು? ಇಲ್ಲ, ನಾನು ಭೇಟಿ ಮಾಡಿಲ್ಲ, ಮಾಡಬೇಕು ಅಂತ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ಚರ್ಚೆಗಳು ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅದೆಲ್ಲ. ಥ್ಯಾಂಕ್ ಯು.